ಸದ್ಯದಲ್ಲಿಯೇ ಕ್ಷಾಮ ಮತ್ತು ಹವಾಮಾನ ಬದಲಾವಣೆಯು ಭೂಮಿಯನ್ನು ಅಳಿವಿನ ಹಂತದ ಘಟನೆಯ ಮೂಲಕ ಇರಿಸುತ್ತದೆ. ಗಲಭೆಗಳು ಮತ್ತು ಪ್ರತಿಭಟನೆಗಳು ಬೀದಿಗಳಲ್ಲಿ ನಡೆಯುತ್ತವೆ ಮತ್ತು ಅಂತಿಮವಾಗಿ ಮಾನವೀಯತೆಯು 2242ರಲ್ಲಿ ತನ್ನ ಕೊನೆಯ ಹಂತವನ್ನು ತಲುಪುತ್ತದೆ. ದಿ ಆರ್ಕ್ ಎ ಎಂದು ಕರೆಯಲ್ಪಡುವ 42 ಹಡಗುಗಳ ಒಂದು ಫ್ಲೀಟ್ 3 ಲಕ್ಷ ಬದುಕುಳಿದವರನ್ನು ಮತ್ತೊಂದು ಸೌರದಲ್ಲಿ ಹೊಸ ಭೂಮಿ ಎಂದು ಹೆಸರಿಸಲಾದ ಮತ್ತೊಂದು ಗ್ರಹಕ್ಕೆ ಕರೆದೊಯ್ಯುತ್ತದೆ. ಈ ವ್ಯವಸ್ಥೆಯು ಹಲವಾರು ಬೆಳಕಿನ ವರ್ಷಗಳ ದೂರದಲ್ಲಿದೆ. 19 ಶತಕೋಟಿ ಜನರು ಭೂಮಿಯ ಮೇಲೆ ಸಾಯಲು ಉಳಿದಿರುತ್ತಾರೆ. ನೋಹ್ ಆಯ್ಕೆಯಾದವರಲ್ಲಿ ಒಬ್ಬನಲ್ಲ, ಆದರೆ ಅವನ ಗರ್ಭಿಣಿ ಗೆಳತಿ ಹೇಲಿ ಆಯ್ಕೆಯಾಗಿದ್ದಾಳೆ. ಆದ್ದರಿಂದ ಅವರು ಕೊನೆಯ ಹಡಗನ್ನು ಒಟ್ಟಿಗೆ ಹತ್ತಲು ಯೋಜನೆಯನ್ನು ಮಾಡುತ್ತಾರೆ. ಆದಾಗ್ಯೂ ಕಾವಲುಗಾರರು ತ್ವರಿತವಾಗಿ ಅವರನ್ನು ಬೇರ್ಪಡಿಸುತ್ತಾರೆ ಮತ್ತು ಹೇಲಿಯನ್ನು ಒಳಗೆ ಎಳೆದುಕೊಂಡು ಹೋಗುತ್ತಾರೆ. ಹತಾಶ ಜನಸಮೂಹವು ಬೇಲಿಯನ್ನು ಕೆಳಕ್ಕೆ ತಳ್ಳಿದಾಗ ಕಾವಲುಗಾರರು ಗುಂಡು ಹಾರಿಸಬೇಕಾಗುತ್ತದೆ. ಹಡಗಿನಲ್ಲಿ ಹೇಲಿ ತನ್ನ ತಂದೆ ಅಡ್ಮಿರಲ್ ಕೀರ್ನಾನ್ ಸ್ವಾಗತ ಭಾಷಣವನ್ನು ಕೇಳುತ್ತಾಳೆ. ಆದರೆ ನೋಹ್ ತನ್ನ ಕಡೆಗೆ ಓಡುತ್ತಿರುವುದನ್ನು ನೋಡಿದಾಗ ಅವಳು ವಿಚಲಿತಳಾಗುತ್ತಾಳೆ. ಅವಳು ಅವನನ್ನು ಕೀರ್ನಾನ್ಗೆ ಪರಿಚಯಿಸುವ ಅವಕಾಶವನ್ನು ತೆಗೆದುಕೊಳ್ಳುತ್ತಾಳೆ. ಆದರೆ ಅವನು ತನ್ನ ಗೆಳೆಯ ಎಂದು ಹೇಳುವುದಿಲ್ಲ, ಬದಲಿಗೆ ಹಡಗನ್ನು ತಲುಪಲು ಅವಳಿಗೆ ಸಹಾಯ ಮಾಡಿದ ವ್ಯಕ್ತಿ ಎಂದು ಹೇಳುತ್ತಾಳೆ. ಅವಳ ಗರ್ಭಾವಸ್ಥೆಯ ಬಗ್ಗೆ ಕೀರ್ನಾನ್ ಕೋಪಗೊಳ್ಳುತ್ತಾನೆ. ಆಗ ಅವಳು ತಂದೆಯೊಂದಿಗೆ ಹಿಂಸಾತ್ಮಕವಾಗಿ ವರ್ತಿಸುತ್ತಾಳೆ. ಕೆಲವು ಸಿಬ್ಬಂದಿಗಳು, ಮೆಕ್ಯಾನಿಕ್ಗಳು, ವೈದ್ಯರು ಮತ್ತು ದ್ವಾರಪಾಲಕರನ್ನು ಹೊರತುಪಡಿಸಿ ಈಗ ಎಲ್ಲಾ ಪ್ರಯಾಣಿಕರನ್ನು ಕ್ರಯೋ ಸ್ಲೀಪ್ನಲ್ಲಿ ಇರಿಸಬೇಕು. ನೋಹ್ ದ್ವಾರಪಾಲಕನಂತೆ ನಟಿಸುತ್ತಿರುವುದರಿಂದ ಅವನು ಎದ್ದು ನಿಲ್ಲುತ್ತಾನೆ ಮತ್ತು ಹೇಲಿಗೆ ವಿದಾಯ ಹೇಳುತ್ತಾನೆ. ಅವಳು ನಿಶ್ಚಲತೆಗೆ ಒಳಗಾಗುತ್ತಾಳೆ. ಎಚ್ಚರವಾಗಿರುವ ಸಿಬ್ಬಂದಿ ಕ್ವಾಂಟಮ್ ಜಂಪ್ಗೆ ತಯಾರಾಗುತ್ತಾರೆ ಮತ್ತು ನೋಹ್ ಆಕಸ್ಮಿಕವಾಗಿ ಕ್ಲೆಯ ಸ್ಥಳದಲ್ಲಿ ಕುಳಿತುಕೊಳ್ಳುತ್ತಾನೆ. ನಂತರ ಹಡಗು ಅತಿವೇಗಕ್ಕೆ ಹೋಗುತ್ತದೆ ಮತ್ತು ತಕ್ಷಣವೇ ಮತ್ತೊಂದು ನಕ್ಷತ್ರಪುಂಜಕ್ಕೆ ಆಗಮಿಸುತ್ತದೆ. ಸಮಯವನ್ನು ವಿಸ್ತರಿಸಲಾಯಿತು ಮತ್ತು ಕೇವಲ ಸೆಕೆಂಡುಗಳನ್ನು ತೆಗೆದುಕೊಂಡ ಆ ಜಿಗಿತವು ಭೂಮಿಯ ಮೇಲೆ 30 ವರ್ಷಗಳಿಗೆ ಸಮನಾಗಿರುತ್ತದೆ. ಅಂದರೆ ಅವರು ಭೂಮಿ ಮೇಲೆ ಬಿಟ್ಟು ಹೋದ ಎಲ್ಲಾ ಜನರು ಸತ್ತಿದ್ದಾರೆ. ನಂತರ ಸಿಬ್ಬಂದಿ ಊಟವನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಕಾವಲುಗಾರರು ಸ್ಟೌವೆ ಅನ್ನು ಹೇಗೆ ಹುಡುಕುತ್ತಾರೆ ಎಂಬುದನ್ನು ಅವರು ವೀಕ್ಷಿಸುತ್ತಾರೆ. ಏರ್ಲಾಕ್ನಿಂದ ಹೊರಕ್ಕೆ ಎಸೆಯುವ ಮೊದಲು ವ್ಯಕ್ತಿಯನ್ನು ಕೆಳಗಿಳಿಸುತ್ತಾರೆ. ಕಮಾಂಡರ್ ಸ್ಟಾನ್ಲಿ ಅವರು ನ್ಯೂ ಅರ್ಥನ್ನು ತಲುಪಲು 182 ದಿನಗಳು ಬೇಕಾಗುತ್ತದೆ ಮತ್ತು ಅಲ್ಲಿಯವರೆಗೆ ಕೀರ್ನಾನ್ ಕೂಡ ನಿಶ್ಚಲತೆಯಲ್ಲಿರುವುದರಿಂದ ತಾನೇ ಉಸ್ತುವಾರಿ ವಹಿಸುವುದಾಗಿ ಸಿಬ್ಬಂದಿಗೆ ನೆನಪಿಸುತ್ತಾರೆ. ಸಾಯಂಕಾಲದಲ್ಲಿ ನೋಹನು ಕ್ಲೆಯೊಂದಿಗೆ ಬಂಕ್ ಮಾಡುತ್ತಿದ್ದಾನೆ ಎಂದು ಕಂಡುಹಿಡಿದನು, ಆದರೆ ಅವನು ಅವನೊಂದಿಗೆ ಸ್ನೇಹಿತರಾಗಲು ಆಸಕ್ತಿ ಹೊಂದಿಲ್ಲ. ಮರುದಿನ ಬೆಳಿಗ್ಗೆ ನೋಹ್ ಹೇಲಿಯ ಬಳಿ ಅವಳು ಮಲಗಿರುವಾಗ ಅವಳೊಂದಿಗೆ ಮಾತನಾಡಲು ಹೋಗುತ್ತಾನೆ. ಆದರೆ ಕ್ಲೆನಿಂದ ಬಂದ ಹೊಲೋಗ್ರಾಮ್ ಅವನನ್ನು ಅಡ್ಡಿಪಡಿಸಿತು ಮತ್ತು ಅವನು ಕೆಲಸ ಮಾಡಲು ಅವನಿಗೆ ನೆನಪಿಸಿದನು. ದಿನಗಳು ಕಳೆದು ಹೋಗುತ್ತವೆ ಮತ್ತು ನೋವ್ನಂತಹ ದ್ವಾರಪಾಲಕರು ಎಲ್ಲವನ್ನೂ ಸ್ವಚ್ಛವಾಗಿಡಲು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಉಳಿದ ಸಿಬ್ಬಂದಿ ಕೇವಲ ಹ್ಯಾಂಗ್ ಔಟ್ ಮತ್ತು ಕಾರ್ಡ್ಗಳನ್ನು ಆಡುತ್ತಾರೆ. ಆದಾಗ್ಯೂ ಯಾವುದೋ ಒಂದು ಜೀವಿ ನೆರಳಿನಿಂದ ಎಲ್ಲದರ ಮೇಲೆ ಕಣ್ಣಿಟ್ಟಿರುವುದನ್ನು ಯಾರೂ ಗಮನಿಸುವುದಿಲ್ಲ. ಒಂದು ಸಂಜೆ ಕ್ಲೆ ಮತ್ತು ಇನ್ನೊಬ್ಬ ಸಿಬ್ಬಂದಿ ರಹಸ್ಯವಾದ ಪಾತ್ರೆಗಳೊಂದಿಗೆ ನುಸುಳುವುದನ್ನು ನೋಹ ನೋಡುತ್ತಾನೆ. ಸ್ವಲ್ಪ ಸಮಯದ ನಂತರ ಹಡಗಿನ ಅಲಾರಾಂ ರಿಯಾಕ್ಟರ್ ಅನ್ನು ಪ್ರವೇಶಿಸಲು ಯಾರೋ ಪ್ರಯತ್ನಿಸಿದ್ದಾರೆ ಎಂಬ ಎಚ್ಚರಿಕೆಯನ್ನು ಕಳುಹಿಸುತ್ತದೆ. ಅದು ಅಡ್ಮಿರಲ್ ಪ್ರವೇಶವನ್ನು ಮಾತ್ರ ಹೊಂದಿರುತ್ತದೆ. ಕೋಪಗೊಂಡ ಸ್ಟಾನ್ಲಿ ರಿಯಾಕ್ಟರ್ ಕೋಣೆಯನ್ನು ಪರೀಕ್ಷಿಸಲು ಹೋಗುತ್ತಾನೆ ಮತ್ತು ಸೀಲಿಂಗ್ನಲ್ಲಿ ವಿಚಿತ್ರವಾದ ಶಬ್ದದಿಂದ ಗಾಬರಿಗೊಂಡನು, ಆದರೆ ಅಲ್ಲಿ ಏನೂ ಆಗಲಿಲ್ಲ. ಚಿಂತಾಕ್ರಾಂತನಾಗಿ ಸ್ಟಾನ್ಲಿಯು ಯಾವುದೇ ಅನುಮಾನಾಸ್ಪದ ಚಟುವಟಿಕೆಯನ್ನು ಗಮನಿಸಿದ್ದೀಯಾ ಎಂದು ನೋಹನನ್ನು ಕೇಳುತ್ತಾನೆ. ಆದರೆ ನೋಹ್ ಅವರಿಗೆ ಕ್ಲೆ ಬಗ್ಗೆ ಹೇಳಲಿಲ್ಲ. ಮಾನವೀಯತೆಯು ಮತ್ತೊಂದು ಗ್ರಹವನ್ನು ನಾಶಪಡಿಸುತ್ತದೆ ಎಂದು ಭಾವಿಸಿ ಈ ಮಿಷನ್ ಅನ್ನು ಹಾಳುಮಾಡಲು ಪ್ರಯತ್ನಿಸಲು ಅನೇಕ ಬಂಡುಕೋರರು ಬಯಸುತ್ತಾರೆ ಎಂದು ಸ್ಟಾನ್ಲಿ ವಿವರಿಸುತ್ತಾನೆ. ಆದ್ದರಿಂದ ಅವನು ನೋವಾಗೆ ವಿಚಿತ್ರವಾದದ್ದನ್ನು ನೋಡಿದರೆ ವರದಿ ಮಾಡಲು ನೆನಪಿಸುತ್ತಾನೆ. ನಂತರ ನೋಹ್ ಹೆಚ್ಚು ಶುಚಿಗೊಳಿಸುವ ಉತ್ಪನ್ನಗಳನ್ನು ಪಡೆದುಕೊಳ್ಳಲು ಹೋಗುತ್ತಾನೆ ಮತ್ತು ಆಕಸ್ಮಿಕವಾಗಿ ಮಾಕ್ಸಾಸೆಲ್ ಅನ್ನು ಚೆಲ್ಲುತ್ತಾನೆ. ಅದು ತುಂಬಾ ಪ್ರಬಲವಾಗಿರುತ್ತದೆ, ಅದು ಮೇಜಿನ ಮೇಲೆ ರಂಧ್ರವನ್ನು ಮಾಡುತ್ತದೆ. ಏತನ್ಮಧ್ಯೆ ಶ್ಯಾಡಿ ತನ್ನ ಕೋಣೆಯಲ್ಲಿ ಪಾನೀಯ ಮಾಡುತ್ತಿದ್ದಾನೆ ಮತ್ತು ವಿಚಿತ್ರವಾದ ಒಂದು ಪ್ರಾಣಿಯು ಬಾಟಲಿಯೊಳಗೆ ಬರುವುದನ್ನು ಅವನು ನೋಡಲಿಲ್ಲ. ಅವನು ಅದನ್ನು ಕುಡಿದ ತಕ್ಷಣ ವಿಚಿತ್ರವಾದ ರುಚಿಯನ್ನು ಗಮನಿಸುತ್ತಾನೆ ಮತ್ತು ಕೆಲವು ಕ್ಷಣಗಳ ನಂತರ ಅವನ ಹೊಟ್ಟೆಯು ಅವನನ್ನು ಕಾಡಲು ಪ್ರಾರಂಭಿಸುತ್ತದೆ. ಇದು ಬ್ಲೂ ಜೊತೆಗೆ ಧೂಮಪಾನ ಹಂಚಿಕೊಳ್ಳುವುದನ್ನು ತಡೆಯುವುದಿಲ್ಲ, ಆದರೆ ಶ್ಯಾಡಿ ಅಸಹನೀಯ ನೋವನ್ನು ಅನುಭವಿಸಲು ಪ್ರಾರಂಭಿಸಿದಾಗ ಅವರ ಆನಂದಕ್ಕೆ ಅಡ್ಡಿಯಾಗುತ್ತದೆ. ಶ್ಯಾಡಿ ಭಯಭೀತನಾಗಲು ಪ್ರಾರಂಭಿಸುತ್ತಾನೆ. ಆದ್ದರಿಂದ ಬ್ಲೂ ಅವನನ್ನು ಶಾಂತಗೊಳಿಸಲು ಹಿಡಿಯುತ್ತಾನೆ ಮತ್ತು ನೋವಿಗೆ ಸಹಾಯ ಮಾಡಲು ಅವನಿಗೆ ಪಾನೀಯವನ್ನು ನೀಡುತ್ತಾನೆ. 1 ಸೆಕೆಂಡಿಗೆ ಶ್ಯಾಡಿ ಶಾಂತವಾಗುತ್ತಾನೆ, ಆದರೆ ಇದ್ದಕ್ಕಿದ್ದಂತೆ ಅವನು ಕ್ರೋಧಗೊಂಡು ಬ್ಲೂ ಮತ್ತು ಕೋಣೆಯನ್ನು ರಕ್ತದಿಂದ ಕವರ್ ಮಾಡುತ್ತಾನೆ. ಆ ಕ್ಷಣದಲ್ಲಿ ರಕ್ತದಿಂದ ಕೂಡಿದ ಯಾವುದೋ ಜೀವಿ ಬ್ಲೂ ಮೇಲೆ ದಾಳಿ ಮಾಡುತ್ತದೆ. ಸೀನ್ ನೋವಾಗೆ ಹಿಂತಿರುಗಿ ಅವನು ಕೆಲಸ ಮುಗಿಸಿ ಕ್ಲೆಯನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಾನೆ, ಆದರೆ ಅವನು ಉತ್ತರಿಸುತ್ತಿಲ್ಲ. ನೋಹನು ಅವನನ್ನು ಹುಡುಕುತ್ತಾ ಹೋಗುತ್ತಾನೆ ಮತ್ತು ಅವನು ಮೊಕ್ಸಾಸೆಲ್ನೊಂದಿಗೆ ವಿಲಕ್ಷಣವಾದ ಮಿಶ್ರಣವನ್ನು ಮಾಡುತ್ತಿರುವುದನ್ನು ಕಂಡುಕೊಂಡನು. ಅವನ ಹಿಂದೆ ಕಾಣಿಸಿಕೊಂಡಿರುವ ಹೊಲೋಗ್ರಾಮ್ನಿಂದ ಇದ್ದಕ್ಕಿದ್ದಂತೆ ಗಾಬರಿಗೊಂಡನು. ತಾನು ತೊಂದರೆಯಲ್ಲಿದ್ದೇನೆ ಎಂದು ಭಾವಿಸಿ ನೋಹ್ ಓಡಿಹೋಗಿ ಟೀಕ್ಗೆ ಬಡಿದುಕೊಳ್ಳುತ್ತಾನೆ. ಹಾಗಾಗಿ ಕ್ಲೆ ಬಾಂಬ್ ತಯಾರಿಸುತ್ತಿದ್ದಾನೆ ಎಂದು ವರದಿ ಮಾಡುತ್ತಾನೆ. ಆ ಕ್ಷಣದಲ್ಲಿ ಕ್ಲೆ ಕಾಣಿಸಿಕೊಳ್ಳುತ್ತಾನೆ ಮತ್ತು ಟೀಕ್ ತನ್ನ ಪರವಾಗಿ ಇರುವುದನ್ನು ಬಹಿರಂಗಪಡಿಸುತ್ತಾನೆ. ಆದ್ದರಿಂದ ಅವರು ಒಟ್ಟಿಗೆ ನೋಹನನ್ನು ಸೆರೆಹಿಡಿದು ಕರೆದುಕೊಂಡು ಹೋಗುತ್ತಾರೆ.
ನೋಹನನ್ನು ಸರಿಯಾಗಿ ಕೈಕೋಳ ಹಾಕಿದ ನಂತರ ಕ್ಲೇಯ ತಂಡವು ಅವನನ್ನು ಹಿಡಿದುಕೊಳ್ಳುತ್ತದೆ ಮತ್ತು ಮೂನ್ಶೈನ್ ಆಗಿ ಹೊರಹೊಮ್ಮುವ ಏನನ್ನಾದರೂ ಕುಡಿಯುವಂತೆ ಮಾಡುತ್ತಾರೆ. ಇಷ್ಟು ಸಮಯ ಅವರು ಆಲ್ಕೋಹಾಲ್ ಅನ್ನು ತಯಾರಿಸುತ್ತಿದ್ದರು. ಅವರು ಅದನ್ನು ಸ್ಟಾನ್ಲಿಯಿಂದ ರಹಸ್ಯವಾಗಿಟ್ಟಿದ್ದಾರೆ, ಏಕೆಂದರೆ ಮದ್ಯಪಾನವು ನಿಯಮಗಳಿಗೆ ವಿರುದ್ಧವಾಗಿರುತ್ತದೆ. ಸ್ವಲ್ಪ ಸಮಯದ ನಂತರ ಸಿಬ್ಬಂದಿ ಒಟ್ಟೆಗಾಗೆ ಹುಟ್ಟುಹಬ್ಬದ ಸಂತೋಷಕೂಟವನ್ನು ಏರ್ಪಡಿಸುತ್ತಾರೆ ಮತ್ತು ಬಹಳಷ್ಟು ಕುಡಿಯುತ್ತಾರೆ. ಇದರಿಂದ ಸ್ಟಾನ್ಲಿಗೆ ಮದ್ಯದ ಬಗ್ಗೆ ತಿಳಿಯುತ್ತದೆ. ಆಚರಣೆಯ ನಂತರ ಒರ್ಟೆಗಾ ಬ್ಲೂನನ್ನು ಹುಡುಕಲು ಒಂದು ಗುಂಪನ್ನು ಬಿಟ್ಟು ಹೋಗುತ್ತಾಳೆ. ಅವನು ಏಕಾಂಗಿಯಾಗಿ ತಿರುಗುತ್ತಿರುವುದು ಕಂಡುಕೊಳ್ಳುತ್ತಾಳೆ. ಅವನು ತಿರುಗಿದಾಗ ಅವನು ತನ್ನ ಮುಖವನ್ನು ಭೀಕರ ಸ್ಥಿತಿಯಲ್ಲಿ ತೋರಿಸುತ್ತಾನೆ ಮತ್ತು ಒರ್ಟೆಗಾಳನ್ನು ಹಿಡಿದು ಗೋಡೆಗೆ ಅವಳ ತಲೆಯನ್ನು ಹೊಡೆಯಲು ಪ್ರಾರಂಭಿಸುತ್ತಾನೆ. ಈ ಮಧ್ಯೆ ನೋ ತನ್ನ ಮಾಹಿತಿಯನ್ನು ಮಾರ್ಪಡಿಸಲು ಹಡಗಿನ ಕಂಪ್ಯೂಟರ್ ಅನ್ನು ಆಕ್ಸೆಸ್ ಮಾಡಲು ಪ್ರಯತ್ನಿಸುತ್ತಾನೆ. ಕ್ಲೇ ಅವನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುತ್ತಾನೆ. ಆದ್ದರಿಂದ ಅವನೇ ಅಡ್ಮಿರಲ್ನ ಮಗಳನ್ನು ಬಡಿದು ಬೀಳಿಸಿದ್ದು ಎಂದು ನೋ ವಿವರಿಸುತ್ತಾನೆ. ಕ್ಲೇ ಶಿಕ್ಷೆಯನ್ನು ನಿರ್ಧರಿಸುವ ಮೊದಲು ಸ್ಟಾನ್ಲಿ ಎಲ್ಲಾ ಸಿಬ್ಬಂದಿಯನ್ನು ಕರೆಸುತ್ತಾನೆ, ಏಕೆಂದರೆ ಅವನು ಶ್ಯಾಡಿಯ ದೇಹದ ಅವಶೇಷಗಳನ್ನು ಕಂಡುಕೊಂಡನು. ಬ್ಲೂ ಕಾಣೆಯಾಗಿರುವುದರಿಂದ ಮತ್ತು ಒರ್ಟೆಗಾ ಕಣ್ಮರೆಯಾದ ಕಾರಣ ಬ್ಲೂ ಅದನ್ನು ಮಾಡಿದ್ದಾನೆ ಎಂದು ಸ್ಟಾನ್ಲಿ ಭಾವಿಸುತ್ತಾನೆ. ಆದರೆ ಕ್ಲೇ ಸಂಶಯ ವ್ಯಕ್ತಪಡಿಸುತ್ತಾನೆ. ಸಿಬ್ಬಂದಿ ನಂತರ ಕಾಣೆಯಾದ ಜನರನ್ನು ಹುಡುಕಲು ಪೂರ್ತಿ ಹಡಗನ್ನು ಹುಡುಕಲು ಪ್ರಾರಂಭಿಸುತ್ತಾರೆ ಮತ್ತು ಟೀಕ್ ತುಂಬಾ ಹೊತ್ತು ರಿಯಾಕ್ಟರ್ನತ್ತ ನೋಡುತ್ತಿರುವುದನ್ನು ನೋ ಗಮನಿಸುತ್ತಾನೆ. ಆ ಕ್ಷಣದಲ್ಲಿ ಕ್ಲೇ ಒರ್ಟೆಗಾ ನೆಲದ ಮೇಲೆ ಸತ್ತಿರುವುದನ್ನು ಕಂಡುಕೊಂಡನು. ಇತರರು ಹುಡುಕುತ್ತಲೇ ಇರುತ್ತಾರೆ. ಆಗ ಅಡ್ಮಿರಲ್ನ ಕ್ವಾರ್ಟರ್ಸ್ನ ಬಾಗಿಲ ಬಳಿ ನಿಂತಿರುವ ಬ್ಲೂ ಅನ್ನು ನೋ ಕಂಡುಕೊಂಡನು. ನೋ ಉಳಿದ ಸಿಬ್ಬಂದಿಯನ್ನು ಎಚ್ಚರಿಸುತ್ತಾನೆ ಮತ್ತು ಅವರು ತಕ್ಷಣವೇ ಶಸ್ತ್ರಾಸ್ತ್ರಗಳೊಂದಿಗೆ ಬರುತ್ತಾರೆ. ಆದರೆ ಕ್ಲೇ ಮೊದಲು ಬ್ಲೂ ಜೊತೆ ತರ್ಕಿಸಲು ಪ್ರಯತ್ನಿಸುತ್ತಾನೆ. ದುರದೃಷ್ಟವಶಾತ್ ಪದಗಳು ಏನನ್ನೂ ಮಾಡುವುದಿಲ್ಲ ಮತ್ತು ಬ್ಲೂ ಕ್ಸು ಮೇಲೆ ಹಾರಿ ಸೆಕೆಂಡುಗಳಲ್ಲಿ ಅವನನ್ನು ಕೊಲ್ಲುತ್ತಾನೆ. ಉಳಿದ ಸಿಬ್ಬಂದಿಗಳು ತ್ವರಿತವಾಗಿ ಗುಂಡು ಹಾರಿಸುತ್ತಾರೆ ಮತ್ತು ಬ್ಲೂನನ್ನು ಕೊಲ್ಲುತ್ತಾರೆ. ನಂತರ ಅವರು ದೇಹಗಳನ್ನು ಆಸ್ಪತ್ರೆಗೆ ಕೊಂಡೊಯ್ಯುತ್ತಾರೆ. ಆದ್ದರಿಂದ ಸುಸಾನ್ ಶವಪರೀಕ್ಷೆಯನ್ನು ಮಾಡಬಹುದಾಗಿರುತ್ತದೆ. ಆದರೆ ಸ್ಟಾನ್ಲಿ ಉಳಿದ ಸಿಬ್ಬಂದಿಯನ್ನು ಅವರ ಕೊಠಡಿಗಳಲ್ಲಿ ಲಾಕ್ ಮಾಡುತ್ತಾನೆ. ಸುಸಾನ್ ಮಾದರಿಗಳನ್ನು ಸಂಗ್ರಹಿಸಲು ಪ್ರಾರಂಭಿಸುವ ಮೊದಲು ಒಳಗಿನಿಂದ ಒಂದು ವಸ್ತು ಬ್ಲೂನನ್ನು ಕರಗಿಸುತ್ತಿರುವುದನ್ನು ಗಮನಿಸುತ್ತಾಳ. ಅದು ತುಂಬಾ ಅಸಹ್ಯವಾಗಿ ಕಾಣುತ್ತದೆ ಮತ್ತು ಕಂಪ್ಯೂಟರ್ ಅವುಗಳನ್ನು ಗುರುತಿಸುವುದಿಲ್ಲ. ನಂತರ ಅವಳು ಬ್ಲೂನ ದೇಹವನ್ನು ತಲುಪುತ್ತಾಳೆ. ಅದರಲ್ಲಿ ಕೇವಲ ಕೆಲವು ಕಪ್ಪು ಗೂನನ್ನು ಹೊರತುಪಡಿಸಿ ಒಂದೇ ಒಂದು ಅಂಗವಿರಲ್ಲ. ಏತನ್ಮಧ್ಯೆ ಟೀಕ್ ಅಂತಿಮವಾಗಿ ಶ್ಯಾಡಿಯ ಸಾವಿನ ಭದ್ರತಾ ದೃಶ್ಯಗಳನ್ನು ಹುಡುಕಲು ಶುರು ಮಾಡುತ್ತಾನೆ. ಏನಾಯಿತು ಎಂಬುದನ್ನು ಸ್ಟಾನ್ಲಿ ನೋಡಿದ ನಂತರ ಕ್ಲೇಯ ಕೋಣೆಯನ್ನು ಅನ್ಲಾಕ್ ಮಾಡುತ್ತಾನೆ ಮತ್ತು ಅವರ ಗುಂಪಿನೊಂದಿಗೆ ಸುಸಾನನ್ನು ನೋಡಲು ಹೋಗುತ್ತಾನೆ. ಒಂದು ಪ್ಯಾರಾಸೈಟ್ ಬ್ಲೂನ ಎಲ್ಲಾ ಅಂಗಗಳನ್ನು ತಿಂದು ನಂತರ ಆತನ ದೇಹವನ್ನು ನಿಯಂತ್ರಿಸಿದೆ ಎಂದು ವಿವರಿಸುತ್ತಾಳೆ. ಈಗ ಹಡಗಿನಲ್ಲಿ ಪ್ಯಾರಾಸೈಟ್ ಸಡಿಲವಾಗಿದೆ. ಯಾರೂ ಕಾಣೆಯಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಅವಳು ತಲೆ ಎಣಿಕೆಯನ್ನು ಮಾಡಿದಳು ಮತ್ತು ನೋ ಒಬ್ಬನೇ ದೂರವಿರುವುದು ಎಂದು ಅವಳು ಕಂಡುಹಿಡಿದಳು. ಸ್ಟಾನ್ಲಿ ಕೋಪಗೊಳ್ಳುತ್ತಾನೆ, ಆದರೆ ಕ್ಲೇ ನೋಹನನ್ನು ಸಮರ್ಥಿಸುತ್ತಾನೆ. ಆದ್ದರಿಂದ ಸ್ಟಾನ್ಲಿ ಅವನಿಗೆ ಒಂದು ಹೊಡೆಯುವ ಮೂಲಕ ಶಿಕ್ಷೆ ನೀಡುತ್ತಾನೆ. ನಂತರ ತಂಡವು ಒಂದು ತೀರ್ಮಾನಕ್ಕೆ ತಲುಪುತ್ತದೆ. ಯೋಜನೆಯನ್ನು ಹಾಳು ಮಾಡಲು ಬಯಸುವ ಯಾರಾದರೂ ಪ್ಯಾರಾಸೈಟ್ ಅನ್ನು ತಂದಿರಬೇಕು. ಕ್ಲೇ ಅಡ್ಮಿರಲ್ ಅನ್ನು ಎಚ್ಚರಗೊಳಿಸಲು ಬಯಸುತ್ತಾನೆ. ಆದರೆ ಸ್ಟಾನ್ಲಿ ನಿರಾಕರಿಸುತ್ತಾನೆ ಮತ್ತು ಅವನ ಕೋಣೆಗೆ ಯಾರಿಗೂ ಪ್ರವೇಶವಿಲ್ಲ ಎಂದು ಸೂಚಿಸುತ್ತಾನೆ. ನಂತರ ಅವನು ನೋಹನನ್ನು ದೂರವಿದ್ದದ್ದಕ್ಕೆ ಅಲ್ಲಿಂದ ಹೊರಹಾಕುವ ಸಮಯ ಎಂದು ನಿರ್ಧರಿಸುತ್ತಾನೆ. ಆದರೆ ಅವರು ಹೊರಡುವ ಮೊದಲು ದೇಹಗಳು ಕಾಣೆಯಾಗಿರುವುದನ್ನು ಟೀಕ್ ಗಮನಿಸುತ್ತಾನೆ. ಹಠಾತ್ತಾಗಿ ದೇಹಗಳ ಜೋಂಬಿಫೈಡ್ ಆವೃತ್ತಿಯು ಗುಂಪಿನ ಮೇಲೆ ದಾಳಿ ಮಾಡುತ್ತದೆ. ಕ್ಸು ಟೀಕ್ನ ಹಿಂದೆ ಹೋಗುತ್ತಿರುವಾಗ ಒರ್ಟೆಗಾ ನೋವಾನನ್ನು ನಿಭಾಯಿಸುತ್ತಾಳೆ. ಟೀಕ ತನ್ನ ಶಸ್ತ್ರಾಸ್ತ್ರವನ್ನು ಯಾವುದೇ ಪ್ರಯೋಜನವಿಲ್ಲದೆ ಗುಂಡು ಹಾರಿಸುತ್ತಾನೆ. ಕ್ಸು ಟೀಕ್ನನ್ನು ಹೊಡೆದುರುಳಿಸಿದಾಗ ಬ್ಲೂ ಸುಸಾನ್ ಮತ್ತು ಕ್ಲೇಯನ್ನು ತಳ್ಳುತ್ತಾನೆ. ಆಗ ಸ್ಟಾನ್ಲಿ ಅವನ ಮೇಲೆ ಗುಂಡು ಹಾರಿಸುತ್ತಾನೆ. ಆದರೆ ಅವನ ಗುಂಡುಗಳು ಏನನ್ನೂ ಮಾಡಲಿಲ್ಲ ಮತ್ತು ಕ್ಸು ಅವನ ಮುಷ್ಟಿಯಿಂದ ಅವನನ್ನು ಕೊಲ್ಲಲು ಕೈ ಚಾಚುತ್ತಾನೆ. ಒರ್ಟೆಗಾ ನೋಹನನ್ನು ಕೊಲ್ಲಲು ನೋಡುತ್ತಿರುವಾಗ ಸುಸಾನ್ ಆಯುಧವನ್ನು ಹಿಡಿಯುತ್ತಾಳೆ ಮತ್ತು ಗುಂಡು ಹಾರಿಸಲು ಪ್ರಾರಂಭಿಸುತ್ತಾಳೆ. ದಾಳಿಕೋರರನ್ನು ಹಿಂತಿರುಗಿಸಿ ಗುಂಪಿಗೆ ತಪ್ಪಿಸಿಕೊಳ್ಳುವ ಅವಕಾಶವನ್ನು ನೀಡುತ್ತಾಳೆ. ಅವರು ಕಾರಿಡಾರ್ಗಳ ಕೆಳಗೆ ಹೋಗುವಾಗ ಇತರ ಕ್ಯಾಬಿನ್ಗಳು ಸಹ ಅನ್ಲಾಕ್ ಆಗುತ್ತಿರುವುದನ್ನು ಅವರು ಗಮನಿಸುತ್ತಾರೆ. ಇದನ್ನು ಸ್ಟಾನ್ಲಿ ಮಾತ್ರ ಮಾಡಲು ಸಾಧ್ಯವಾಗಿರುತ್ತದೆ. ಅವನು ಜೊಂಬಿಯಾಗಿದ್ದಾನೆ ಮತ್ತು ಇತರ ಸತ್ತ ಜನರಿಂದ ಉಳಿದ ಸಿಬ್ಬಂದಿಗೆ ಸೋಂಕು ತಗುಲಿಸಲು ಅವನು ಮುನ್ನಡೆಸುತ್ತಿದ್ದಾನೆ ಎಂಬುದು ನಂತರ ಬಹಿರಂಗವಾಗುತ್ತದೆ. ಕ್ಲೇ ಅವರ ಗುಂಪು ಮೂನ್ಶೈನ್ ಕೋಣೆಯಲ್ಲಿ ಅಡಗಿಕೊಳ್ಳುತ್ತದೆ ಮತ್ತು ಎಲ್ಲರೂ ಹೇಗೆ ಕೊಲ್ಲಲ್ಪಡುತ್ತಾರೆ ಹಾಗೂ ದೈತ್ಯಾಕಾರದಂತೆ ರೂಪಾಂತರಗೊಳ್ಳುತ್ತಾರೆ ಎಂಬುದನ್ನು ನೋಡಿ ಅವರು ಗಾಬರಿಗೊಂಡಿದ್ದಾರೆ. ಝಾಂಬಿಗಳು ಅವರನ್ನು ಹಿಂಬಾಲಿಸಿದಾಗ ಕ್ಲೇ ಜ್ವಾಲೆ ಎಸೆಯುವ ಸಾಧನ ಕಂಡು ಅದನ್ನು ಸುಟ್ಟುಹಾಕಲು ಬಳಸುತ್ತಾನೆ. ಬೆಂಕಿ ನಿಗ್ರಹ ಘಟಕವನ್ನು ಬಳಸಿ ಅದು ನೋಡಲು ಕಷ್ಟವಾಗುವಂತೆ ಮಾಡುತ್ತಾನೆ. ಝಾಂಬಿಗಳು ಇದ್ದಕ್ಕಿದ್ದಂತೆ ಕಣ್ಮರೆಯಾಗುತ್ತದೆ. ಆದ್ದರಿಂದ ಗುಂಪು ಕೊಠಡಿಯನ್ನು ತೊರೆದು ಕಾರಿಡಾರ್ಗಳಲ್ಲಿ ತುಂಬಿರುವ ಮಂಜಿನ ಮೂಲಕ ನಡೆಯುತ್ತದೆ. ಅವರು ಲಿಂಕನ್ ಅನ್ನು ಭೇಟಿಯಾಗುತ್ತಾರೆ. ಅವನು ಶೀಘ್ರವಾಗಿ ಅವರನ್ನು ಸೇರುತ್ತಾನೆ. ಅದೇ ಸಮಯದಲ್ಲಿ ಝಾಂಬಿ ದಾಳಿ ಮಾಡುತ್ತದೆ. ಅವರು ಆ ಜೀವಿಯನ್ನು ಹೊಡೆದುರುಳಿಸುತ್ತಾರೆ, ಆದರೆ ಇನ್ನೊಂದು ಟೀಕನ್ನು ಹಿಡಿದು ಮಂಜಿನ ಮರೆಗೆ ಎಳೆದುಕೊಂಡು ಹೋಗುತ್ತದೆ. ಕ್ಲೇ ತನ್ನ ಸ್ನೇಹಿತನನ್ನು ರಕ್ಷಿಸಲು ಧಾವಿಸುತ್ತಾನೆ ಮತ್ತು ಇತರರು ಅವನಿಗೆ ಬೆಂಬಲ ನೀಡಲು ಗುಂಡು ಹಾರಿಸುತ್ತಾರೆ. ಇದು ಇಬ್ಬರಿಗೂ ಸುರಕ್ಷಿತವಾಗಿ ಮರಳಲು ಅನುವು ಮಾಡಿಕೊಡುತ್ತದೆ.
ನಂತರ ಲಿಂಕನ್ ಎಸ್ಕೇಪ್ ಪೋಡ್ಗಳನ್ನು ಬಳಸಲು ಸೂಚಿಸುತ್ತಾನೆ. ಆದರೆ ಅವರು ಹೊಸ ಭೂಮಿಯ ಸಮೀಪದಲ್ಲಿಲ್ಲದ ಕಾರಣ ಗುಂಪು ಅವನಿಲ್ಲದೆ ಭದ್ರತಾ ಕೊಠಡಿಗೆ ಹೋಗಲು ಶುರುಮಾಡುತ್ತದೆ. ಶೀಘ್ರದಲ್ಲೇ ಲಿಂಕನ್ ಪೋಡ್ ಅನ್ನು ತಲುಪುತ್ತಾನೆ ಮತ್ತು ಅದನ್ನು ಉಡಾವಣೆ ಮಾಡಲು ನಿರ್ವಹಿಸುತ್ತಾನೆ. ಆದರೆ ಅದು ಹಡಗಿನಿಂದ ಹೊರಡುತ್ತಿದ್ದಂತೆ ಒಂದು ಝಾಂಬಿ ಅವನನ್ನು ಹಿಂಬಾಲಿಸಿರುತ್ತದೆ ಮತ್ತು ತಕ್ಷಣವೇ ಅವನನ್ನು ಕೊಂದು ಹಾಕುತ್ತಾನೆ. ಈಗ ಸೀನ್ ಕ್ಲೇಯ ಗುಂಪಿಗೆ ಹಿಂತಿರುಗುತ್ತದೆ. ಅವರು ಸೆಕ್ಯುರಿಟಿ ಬೇಗೆ ಬರುವಾಗ ಸ್ಟಾನ್ಲಿಯು ಕ್ಲೇಯನ್ನು ಹಿಡಿದುಕೊಂಡು ಅವನ ಹೊಸ ರೂಪಾಂತರಿತ ನಾಲಿಗೆಯಿಂದ ಅವನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಂತೆ ನೋ ಹೊರಬಂದು ಸ್ಟಾನ್ಲಿಯನ್ನು ಶೂಟ್ ಮಾಡುತ್ತಾನೆ ಮತ್ತು ಕ್ಲೇ ಜೊತೆಗೆ ಸೆಕ್ಯುರಿಟಿ ಬೇಗೆ ಓಡುತ್ತಾನೆ. ಅಲ್ಲಿ ಅವರು ಬಾಗಿಲು ಲಾಕ್ ಮಾಡಿಕೊಳ್ಳುತ್ತಾರೆ. ಮುಂದಿನ ಕೆಲವು ಗಂಟೆಗಳವರೆಗೆ ಝಾಂಬಿಗಳು ಬಾಗಿಲಿನ ಮೇಲೆ ಬಡಿಯುತ್ತಲೇ ಇರುತ್ತದೆ ಮತ್ತು ತಂಡದ ಹೆಚ್ಚಿನವರು ಈಗ ಬಿಟ್ಟುಕೊಡಲು ಸಿದ್ಧರಾಗಿದ್ದಾರೆ. ಆದರೆ ನೋ ಹೇಲಿಯನ್ನು ತ್ಯಜಿಸಲು ನಿರಾಕರಿಸುತ್ತಾನೆ. ಆ ಕ್ಷಣದಲ್ಲಿ ಅವನು ಗಾಳಿಯ ನಾಳಗಳನ್ನು ಗಮನಿಸುತ್ತಾನೆ ಮತ್ತು ಅವುಗಳ ಮೂಲಕ ಅಡ್ಮಿರಲ್ ಅನ್ನು ತಲುಪಬಹುದು ಎಂದು ಅರಿತುಕೊಳ್ಳುತ್ತಾನೆ. ಆದ್ದರಿಂದ ಕ್ಲೇಯ ಹೊಲೋಗ್ರಾಮ್ ಅವನನ್ನು ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡುವಾಗ ಅವನು ಒಳಗೆ ತೆವಳಲು ಪ್ರಾರಂಭಿಸುತ್ತಾನೆ. ನೋವಾ ಝಾಂಬಿಗಳ ಗಮನಕ್ಕೆ ಬಾರದಂತೆ ಸಾಧ್ಯವಾದಷ್ಟು ಕಡಿಮೆ ಶಬ್ದ ಮಾಡಲು ಪ್ರಯತ್ನಿಸುತ್ತಿರುವಾಗ ಕ್ಲೇ ಮತ್ತು ಸುಸಾನ್ಗೆ ತಪ್ಪೊಪ್ಪಿಗೆಯನ್ನು ಮಾಡುತ್ತಾನೆ. ಅವನು ಆ ವೈರಸ್ ಅನ್ನು ಹಡಗಿನಲ್ಲಿ ತಂದವನು, ಅದು ಅವರೆಲ್ಲರನ್ನೂ ಶೀಘ್ರವಾಗಿ ಕೊಲ್ಲುತ್ತದೆ ಎಂದು ಭಾವಿಸಿ ಹೀಗೆ ಮಾಡಿದ್ದಾಗಿ ಹೇಳುತ್ತಾನೆ. ಮಾನವೀಯತೆಯು ಎರಡನೇ ಅವಕಾಶಕ್ಕೆ ಅರ್ಹವಾಗಿಲ್ಲ ಎಂದು ಭಾವಿಸುವ ಬಂಡುಕೋರರಲ್ಲಿ ಅವನು ಒಬ್ಬ. ಕೋಪಗೊಂಡ ಕ್ಲೇ ಅವನನ್ನು ಗೋಡೆಗೆ ಬಡಿಯುತ್ತಾನೆ, ನಂತರ ಏನೋ ಒಂದು ಕೆಟ್ಟದಾಗಿ ಭರವಸೆ ನೀಡುತ್ತಾನೆ. ಆ ಕ್ಷಣದಲ್ಲಿ ಝಾಂಬಿಗಳು ನೋಹನನ್ನು ಗಮನಿಸುತ್ತಾರೆ ಮತ್ತು ಅವನನ್ನು ಹಿಡಿಯಲು ತೆರಪಿನ ಗ್ರಿಲ್ಗಳ ಮೂಲಕ ತಲುಪಲು ಪ್ರಯತ್ನಿಸುತ್ತಾರೆ. ಆದರೆ ನೋ ಕೈಗಳನ್ನು ಒದೆಯುತ್ತಾನೆ ಮತ್ತು ಅವನು ಅಂತಿಮವಾಗಿ ಅಡ್ಮಿರಲ್ನ ಕೋಣೆಗೆ ತಲುಪುವವರೆಗೆ ಮುಂದುವರಿಯುತ್ತಾನೆ. ಅವನು ಕಂಪ್ಯೂಟರ್ ಆಕ್ಸೆಸ್ ಅನ್ನು ಹೊಂದಿರುವುದಿಲ್ಲ, ಆದ್ದರಿಂದ ಅವನು ಕ್ರಯೋ ಚೇಂಬರ್ ಅನ್ನು ಕ್ರೌಬಾರ್ನೊಂದಿಗೆ ತೆರೆಯಲು ಪ್ರಯತ್ನಿಸುತ್ತಾನೆ. ತಂಡವು ಕೀರ್ನಾನ್ಗೆ ಎಲ್ಲವನ್ನೂ ಹೇಳುತ್ತದೆ ಮತ್ತು ಟೀಕ್ನನ್ನು ವಿಚಾರಣೆ ಮಾಡಲು ಮುಂದುವರಿಯುತ್ತದೆ. ಅವನು ಪ್ಯಾರಾಸೈಟ್ ಅನ್ನು ಮನುಷ್ಯರು ಮರಳಿ ತಂದರು ಎಂದು ವಿವರಿಸುತ್ತಾನೆ. ಕೀರ್ನಾನ್ ತನ್ನ ಇಡೀ ತಂಡವನ್ನು ಎಚ್ಚರಗೊಳಿಸಲು ಮುಂದುವರಿಯುತ್ತಾನೆ ಮತ್ತು ಹೇಲಿಯನ್ನು ಎಚ್ಚರಿಸಿದವನು ನೋ ಎಂದು ಅರಿತುಕೊಳ್ಳುತ್ತಾನೆ. ಆದ್ದರಿಂದ ಅವನು ಅವನೊಂದಿಗೆ ನಂತರ ವ್ಯವಹರಿಸುವುದಾಗಿ ಭರವಸೆ ನೀಡುತ್ತಾನೆ. ಒಮ್ಮೆ ತಂಡವು ಸರಿಯಾಗಿ ಶಸ್ತ್ರಸಜ್ಜಿತವಾದ ನಂತರ ಅವರು ಕಾರಿಡಾರ್ಗೆ ಹೋಗುತ್ತಾರೆ. ಅಲ್ಲಿ ಝಾಂಬಿಗಳು ಇನ್ನೂ ಭದ್ರತಾ ಕೊಲ್ಲಿಯ ಬಾಗಿಲನ್ನು ಒಡೆಯಲು ಪ್ರಯತ್ನಿಸುತ್ತಿದ್ದವು. ಅವರಲ್ಲಿ ಕೆಲವರು ತಂಡದ ಮೇಲೆ ದಾಳಿ ಮಾಡಲು ತಿರುಗುತ್ತಾರೆ, ಆದರೆ ಇತರರು ಅಂತಿಮವಾಗಿ ಬಾಗಿಲು ತೆರೆದು ಕ್ಲೇ ಗುಂಪಿನ ಮೇಲೆ ದಾಳಿ ಮಾಡುತ್ತಾರೆ. ಸ್ವಲ್ಪಮಟ್ಟಿಗೆ ಶೂಟೌಟ್ ಸಂಭವಿಸುತ್ತದೆ, ಅವರು ತಂಡವನ್ನು ಹೊಡೆದುರುಳಿಸಲು ಪ್ರಾರಂಭಿಸುತ್ತಾರೆ. ಆದರೆ ಶೀಘ್ರದಲ್ಲೇ ಝಾಂಬಿಗಳು ಹೊಡೆತಗಳನ್ನು ತಪ್ಪಿಸಿಕೊಳ್ಳುವುದು ಮತ್ತು ಸಿಬ್ಬಂದಿಯ ಮೇಲೆ ನೇರವಾಗಿ ದಾಳಿ ಮಾಡುವುದು ಹೇಗೆ ಎಂದು ಕಲಿಯುತ್ತವೆ. ಈಗ ಎಲ್ಲರೂ ಕೈಯಿಂದ ಹೋರಾಡಲು ಪ್ರಾರಂಭಿಸುತ್ತಾರೆ ಮತ್ತು ಬ್ಲೂ ನೋಹನನ್ನು ಬೆನ್ನಟ್ಟುತ್ತಾನೆ. ಆದರೆ ಕೆಲವು ಝಾಂಬಿಗಳು ಟೀಕ್ನನ್ನು ಕೊಲ್ಲಲು ತಲುಪುತ್ತವೆ. ಹೋರಾಟದ ಎರಡೂ ಕಡೆಯವರು ಜನರನ್ನು ಕಳೆದುಕೊಂಡಂತೆ ಬ್ಲೂ ನೋಹನನ್ನು ಸರಬರಾಜು ಕೊಠಡಿಯಲ್ಲಿ ಮೂಲೆಗುಂಪು ಮಾಡುತ್ತಾನೆ ಮತ್ತು ಅವನನ್ನು ಹೊಡೆಯಲು ಪ್ರಾರಂಭಿಸುತ್ತಾನೆ. ನೋಹನು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಬ್ಲೂ ಅವನನ್ನು ನೆಲಕ್ಕೆ ತಳ್ಳುತ್ತಾನೆ. ಬ್ಲೂ ಅವನನ್ನು ಕೊಲ್ಲಲು ಮುಂದಾದಾಗ ನೋಹನು ಮೊಕ್ಸಾಸೆಲ್ ಅನ್ನು ತಲುಪಲು ಯತ್ನಿಸುತ್ತಾನೆ ಮತ್ತು ಅದನ್ನು ಬ್ಲೂನ ಮೇಲೆ ಎಸೆಯುತ್ತಾನೆ. ಅಂತಿಮವಾಗಿ ಅವನನ್ನು ವಿಘಟಿಸುವುದರ ಮೂಲಕ ಒಳ್ಳೆಯದಕ್ಕಾಗಿ ಕೊಲ್ಲುತ್ತಾನೆ. ನಂತರ ನೋ ಕಾರಿಡಾರ್ಗೆ ಹಿಂದಿರುಗುತ್ತಾನೆ ಮತ್ತು ಅವನ ತಂಡವು ತನ್ನ ಹೋರಾಟವನ್ನು ಕಳೆದುಕೊಂಡಿರುವುದನ್ನು ನೋಡುತ್ತಾನೆ. ಕೀರ್ನಾನ್ ಹೇಲಿಗಾಗಿ ಕೆಲವು ಅಂತಿಮ ಪದಗಳನ್ನು ಹೇಳುತ್ತಾನೆ ಮತ್ತು ಸ್ಫೋಟಕವನ್ನು ಸಕ್ರಿಯಗೊಳಿಸುತ್ತಾನೆ. ಎಲ್ಲಾ ಝಾಂಬಿಗಳು ಸ್ಫೋಟಿಸುತ್ತವೆ. ನೋ, ಕ್ಲೇ ಮತ್ತು ಸುಸಾನ್ ಇದು ಅಂತಿಮವಾಗಿ ಮುಗಿದಿದೆ ಎಂದು ಭಾವಿಸುತ್ತಾರೆ. ಆದರೆ ಆ ಕ್ಷಣದಲ್ಲಿ ಉಳಿದ ಜೊಂಬಿ ದೇಹದ ಭಾಗಗಳು ಮರುಸಂಪರ್ಕಗೊಳ್ಳಲು ಪ್ರಾರಂಭಿಸುತ್ತವೆ. ಮೂನ್ಶೈನ್ ಅನ್ನು ಹಿಂಪಡೆಯಲು ಮೂವರೂ ಓಡಿಹೋಗುತ್ತಾರೆ. ಆದರೆ ಝಾಂಬಿ ಭಾಗಗಳು ಒಂದು ದೈತ್ಯ ರೂಪಾಂತರವನ್ನು ಪಡೆಯುತ್ತವೆ, ಅದು ರಿಯಾಕ್ಟರ್ ಕೋರ್ನ ಬಾಗಿಲು ತೆರೆಯಲು ಕೀರ್ನಾನ್ನ ಕೈಯನ್ನು ಬಳಸುತ್ತದೆ. ಇದ್ದಕ್ಕಿದ್ದಂತೆ ಹಡಗು ಅಲುಗಾಡಲು ಪ್ರಾರಂಭಿಸುತ್ತದೆ ಮತ್ತು ಕಂಪ್ಯೂಟರ್ ಧ್ವನಿಯು ಹೊಸ ಭೂಮಿಯನ್ನು ತಲುಪುವ ಸಮಯವನ್ನು ಘೋಷಿಸುತ್ತದೆ, ಅದು ಸೆಕೆಂಡಿಗೆ ಇಳಿಯುತ್ತಿದೆ. ಅಂದರೆ ಝಾಂಬಿಯು ರಿಯಾಕ್ಟರ್ ಅನ್ನು ಹೆಚ್ಚು ಬಿಸಿ ಮಾಡುತ್ತಿದೆ. ಇದು ಮೊದಲಿನಿಂದಲೂ ಪ್ಯಾರಾಸೈಟ್ನ ಗುರಿಯಾಗಿತ್ತು, ಅದಕ್ಕಾಗಿಯೇ ಬ್ಲೂ ಆರಂಭದಲ್ಲಿ ಅಡ್ಮಿರಲ್ ಅನ್ನು ತಲುಪಲು ಪ್ರಯತ್ನಿಸುತ್ತಿತ್ತು, ಅದು ಹೊಸ ಭೂಮಿಯನ್ನು ತಲುಪಲು ಮತ್ತು ಉಳಿದಿರುವ ಎಲ್ಲಾ ಮಾನವರನ್ನು ಕೊಲ್ಲಲು ಬಯಸುತ್ತಿತ್ತು. ಆಗ ಮೂವರು ಹೊಸ ರೀತಿಯ ಫ್ಲೇಮ್ಥ್ರೋವರ್ ಅನ್ನು ನಿರ್ಮಿಸಲು ಮೂನ್ಶೈನ್ ಅನ್ನು ಬಳಸಿದ ನಂತರ ಹೊರಗೆ ಹೋಗಿ ಝಾಂಬಿಯನ್ನು ಸುಡಲು ಪ್ರಾರಂಭಿಸುತ್ತಾರೆ. ಝಾಂಬಿ ಗುಂಪಿನ ಸಂಖ್ಯೆಯು ವೇಗವಾಗಿ ಬೆಳೆಯುತ್ತಿದೆ, ಏಕೆಂದರೆ ಅದು ಪ್ರಯಾಣಿಕರಿಗೂ ಸೋಂಕು ತಗುಲಿಸಲು ಪ್ರಾರಂಭಿಸಿತ್ತು. ಇದು ಯಾಕೆಂದರೆ ಅವು ರಿಯಾಕ್ಟರ್ನ ಕೆಲಸಕ್ಕೆ ಸಹಾಯ ಮಾಡಲು ಸಾಧ್ಯವಾದಷ್ಟು ಜನರನ್ನು ಬಯಸಿತ್ತು. ಈ ಮೂವರು ಝಾಂಬಿಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಸುಟ್ಟುಹಾಕುತ್ತಾರೆ. ಆದರೆ ಅವುಗಳು ಬಹಳ ಸಂಖ್ಯೆಯಲ್ಲಿ ಇವೆ. ಆದ್ದರಿಂದ ಕ್ಲೇ ನೋಗೆ ಹೇಲಿಯನ್ನು ಹುಡುಕಲು ಮತ್ತು ಪೋಡ್ನಲ್ಲಿ ತಪ್ಪಿಸಿಕೊಳ್ಳಲು ಹೇಳುತ್ತಾನೆ. ಅವನು ಮತ್ತು ಸುಸಾನ್ ಅವನನ್ನು ಕವರ್ ಮಾಡುವುದಾಗಿ ಹೇಳುತ್ತಾರೆ. ಕ್ರಯೋ ಕೋಣೆಯನ್ನು ತಲುಪುವ ಮೊದಲು ನೋ ಓಡಿಹೋಗಿ ಕೆಲವು ಝಾಂಬಿಗಳಿಂದ ತಪ್ಪಿಸಿಕೊಂಡು ಅಲ್ಲಿ ಅವನು ತಕ್ಷಣವೇ ಹೇಲಿಯನ್ನು ಎಬ್ಬಿಸಿ ಅವಳಿಗೆ ಆಯುಧವನ್ನು ನೀಡುತ್ತಾನೆ. ದಂಪತಿಗಳು ನಂತರ ಕ್ಲೇ ಮತ್ತು ಸುಸಾನ್ನೊಂದಿಗೆ ಮತ್ತೆ ಒಂದಾಗುತ್ತಾರೆ ಮತ್ತು ಒಟ್ಟಿಗೆ ಅವರು ಎಸ್ಕೇಪ್ ಪಾಡ್ ಅನ್ನು ತಲುಪಲು ಪ್ರಯತ್ನಿಸುತ್ತಾರೆ. ಆದರೆ ಆ ಕ್ಷಣದಲ್ಲಿ ದೈತ್ಯ ಝಾಂಬಿ ಮ್ಯೂಟೆಂಟ್ ಕಾಣಿಸಿಕೊಂಡು ಸುಸಾನ್ನನ್ನು ಕೊಲ್ಲುತ್ತದೆ. ಕೋಪಗೊಂಡ ಕ್ಲೇ ದೈತ್ಯನನ್ನು ಸುಟ್ಟುಹಾಕಲು ಪ್ರಯತ್ನಿಸುತ್ತಾನೆ, ಆದರೆ ದುರದೃಷ್ಟವಶಾತ್ ಜೀವಿ ಅವನನ್ನು ಕೆಳಕ್ಕೆ ತರುತ್ತದೆ.
ಹೊಸ ಭೂಮಿಯನ್ನು ತಲುಪಲು ಕೌಂಟ್ಡೌನ್ 15 ದಿನಗಳನ್ನು ತಲುಪಿರುತ್ತದೆ, ಆದ್ದರಿಂದ ದಂಪತಿಗಳು ತಪ್ಪಿಸಿಕೊಳ್ಳಲು ಧಾವಿಸುತ್ತಾರೆ. ಕೆಲವು ಝಾಂಬಿಗಳು ಅವರ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತದೆ, ಆದರೆ ಅವರು ಬೇಗನೆ ಅವನ್ನು ಹೊಡೆದು ಹಾಕಿ ಮುಂದುವರಿಯುತ್ತಾರೆ. ಅವರು ಎಸ್ಕೇಪ್ ಪೋಡ್ ಅನ್ನು ತಲುಪಿ ಹೇಲಿ ಒಳಗೆ ಬಂದ ನಂತರ ನೋ ಲಾಂಚ್ ಸೀಕ್ವೆನ್ಸ್ ಅನ್ನು ಪ್ರಾರಂಭಿಸಲು ಹೋಗುತ್ತಾನೆ. ಆ ಕ್ಷಣದಲ್ಲಿ ದೈತ್ಯ ಝಾಂಬಿ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಮತ್ತೆ ಮಂಜನ್ನು ಪ್ರಚೋದಿಸಲು ಬೆಂಕಿ ನಿಗ್ರಹ ಘಟಕದಲ್ಲಿ ನೇರವಾಗಿ ಶೂಟ್ ಮಾಡುವ ಮೊದಲು ನೋ ಮೂನ್ಶೈನ್ ಥ್ರೋವರ್ನಿಂದ ಅದನ್ನು ಹೊಡೆಯುತ್ತಾನೆ. ಕಷ್ಟಕರವಾದ ಗೋಚರತೆಯೊಂದಿಗೆ ಸಹ ಆ ಜೀವಿಯು ನೋಹನನ್ನು ಹೊಡೆಯುವಲ್ಲಿ ಸಫಲವಾಗುತ್ತದೆ. ಆದರೆ ಅದೃಷ್ಟವಶಾತ್ ಅವನು ಕಂಪ್ಯೂಟರ್ನ ಪಕ್ಕದಲ್ಲಿ ಇಳಿಯುತ್ತಾನೆ. ಉಡಾವಣೆಯ ಅನುಕ್ರಮವನ್ನು ಪ್ರಾರಂಭಿಸಿದ ನಂತರ ನೋ ಹೊರಬಂದು ಝಾಂಬಿಯನ್ನು ತನ್ನಲ್ಲಿ ಉಳಿದಿರುವ ಎಲ್ಲಾ ಮೂನ್ಶೈನ್ನಿಂದ ಶೂಟ್ ಮಾಡುತ್ತಾನೆ. ಇದು ಪ್ಯಾರಾಸೈಟ್ ಮಾತ್ರ ಉಳಿಯುವವರೆಗೆ ಎಲ್ಲಾ ರೂಪಾಂತರಗಳನ್ನು ಸುಟ್ಟುಹಾಕುತ್ತದೆ. ನಂತರ ನೋ ಕ್ಲೇನಿಂದ ಸಂದೇಶವನ್ನು ಪಡೆಯುತ್ತಿದ್ದಂತೆ ಹೇಲಿಯ ಜೊತೆ ಪೋಡ್ನಲ್ಲಿ ಸೇರಲು ಧಾವಿಸುತ್ತಾನೆ. ಅವರ ಪೋಡ್ ಹಡಗಿನಿಂದ ಹೊರಹೋಗುವಾಗ ಕ್ಲೇಗೆ ವಿದಾಯ ಹೇಳುತ್ತಾರೆ. ನಂತರ ಕ್ಲೇ ಒಂದು ದೊಡ್ಡ ಸ್ಫೋಟದಲ್ಲಿ ಎಲ್ಲಾ ಝಾಂಬಿಗಳನ್ನು ಮತ್ತು ಪ್ಯಾರಾಸೈಟ್ ಅನ್ನು ಸಾಯಿಸಲು ಹಡಗಿನ ಸ್ವಯಂನಾಶದ ಅನುಕ್ರಮವನ್ನು ಪ್ರಾರಂಭಿಸುತ್ತಾನೆ. ಕೆಲವು ಕ್ಷಣಗಳ ನಂತರ ನೋ ಮತ್ತು ಹೇಲಿ ಹೊಸ ಭೂಮಿಯನ್ನು ತಲುಪುತ್ತಾರೆ ಮತ್ತು ತಕ್ಷಣವೇ ಅಲ್ಲಿ ಮಗುವನ್ನು ಪತ್ತೆ ಮಾಡುತ್ತಾರೆ. ಆದರೆ ಅದು ಸೋಂಕಿಗೆ ಒಳಗಾಗಿರುತ್ತದೆ. ಮಗುವು ಅವರ ಹಿಂದೆ ಬರುತ್ತಿದ್ದಂತೆ ಅವರು ದೂರದಲ್ಲಿ ದೈತ್ಯಾಕಾರದ ದೈತ್ಯನನ್ನು ಸಹ ನೋಡುತ್ತಾರೆ. ಆದ್ದರಿಂದ ದಂಪತಿಗಳು ಮತ್ತೆ ಹೋರಾಡಲು ಸಿದ್ಧರಾಗುತ್ತಾರೆ.